ನಮಸ್ತೆ ಎಲ್ರಿಗೂ. ಇದೊಂದು ವಿಶೇಷವಾದಂಥ ಒಂದು ಮಾಹಿತಿ ಆ್ಯಂಡ್ ತುಂಬ ಜನಕ್ಕೆ ಇದು ಉಪಯೋಗವಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಅಂತಂದರೆ ಇವತ್ತು ನಿಮ್ಗೆ ಗೊತ್ತಿದೆ ಉದ್ಯೋಗಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂತೇಳಿ. ಅಂದರೆ ಅದು ಖಾಸಗಿ ಇರಲಿ ಸರ್ಕಾರಿ ಇರಲಿ ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇರಬೇಕು. ಎಸ್ಪೆಷಲಿ ಇವತ್ತು ಸರ್ಕಾರಿ ಉದ್ಯೋಗಕ್ಕಂತೂ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಇದೆ. ನಿಮ್ಗೆ ಗೊತ್ತಿದೆ ಈಗಾಗಲೇ ಸರ್ಕಾರಿ ಉದ್ಯೋಗದ ತಯಾರಿಯಲ್ಲಿರುವಂಥ ಆಸ್ಪಿರೆಂಟ್ಸ್ಗಳ ಕತೆ ಹೆಂಗಿದೆ ಅಂತ. ಸೊ ಅದಕ್ಕೆ ಅದರ ಜೊತೆ ಇನ್ನೊಂದು ವಿಶೇಷವಾದಂಥ ಒಂದು ಅವಕಾಶ ಇದು. ಯಾರಿಗಾದರೂ ಇದು ಸಹಾಯಕವಾಗುತ್ತೆ ಅಂತಂದರೆ ಖಂಡಿತವಾಗಿ ಇದನ್ನು ಬಳಸ್ಕೊಳ್ಳಿ. ಆ್ಯಂಡ್ ಇದ್ರ ಬಗ್ಗೆ ಈಗ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರ. ಏನು ಅಂತಂದರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಅಡಿಯಲ್ಲಿ ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಿಕೊಡ್ತಾ ಇದ್ದಾರೆ ಉಚಿತವಾಗಿ. ನಿಮ್ಗೆ ಗೊತ್ತಿದೆ ಡಾಕ್ಟರ್ ಸಂಧ್ಯಾ ಮೇಡಮ್ ಅಂತೇಳಿ ಆ್ಯಂಡ್ ತೇಜಸ್ ಸರ್ ಈ ಹಿಂದಿನ ನಮ್ಮ KS ಹೋರಾಟದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು, ವಿದ್ಯಾರ್ಥಿಗಳ ಪರ ಅತೀವವಾದಂಥ ಕಾಳಜಿ ಇರುವಂಥವ್ರು, ಎಸ್ಪೆಷಲಿ ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ಗಳ ಪರವಾಗಿ. ಸೊ ಅವರು ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮನ್ನು ಉಚಿತವಾಗಿ ನಡೆಸ್ಕೊಡ್ತಾ ಇರುವಂಥದ್ದು. ಇದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನಾ ಅಂತೇಳಿ. ಸೊ ಇದು ಗೌರ್ಮೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದಕ್ಕೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಇದರಲ್ಲಿ ನೀವು ಭಾಗವಹಿಸ್ಬೋದು. ಇದು ನಿಮಗೆ ಕಂಪ್ಲೀಟ್ ಆಗಿ ಉಚಿತ, ಯಾವುದೇ ಫೀಸನ್ನು ಕೊಟ್ಟು ಸ್ಕಿಲ್ಲನ್ನು ಕಲಿಯುವಂಥದ್ದಿಲ್ಲ. ಯಾಕೆ ಅಂತಂದರೆ ಇವತ್ತು ನೀವು ಎಲ್ಲೇ ಉದ್ಯೋಗಕ್ಕೆ ಹೋದರೂ ಸ್ಪೋಕನ್ ಇಂಗ್ಲೀಷ್ ಆಗಿರ್ಬೋದು ಅಥವಾ ಬೇರೆ ಏನೇನೋ ಸ್ಕಿಲ್ಸ್ ಕೇಳ್ತಾರೆ. ಎಸ್ಪೆಷಲಿ ಇಲ್ಲಿ ನೀವು ಉದ್ಯಮಶೀಲತೆ ಅಂದರೆ ನಿಮ್ಮಲ್ಲಿ ಏನಾದರೂ ಒಂದು ಸ್ವಯಂ ಉದ್ಯೋಗವನ್ನು ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿ ಇರುವಂಥವ್ರು ಹಲವಾರು ಜನ ಇರ್ತೀರ. ಸೊ ಅಂಥವ್ರಿಗೆ ಇದು ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ನೋಡಿ, ಈ ಕೋರ್ಸಸ್ ಅಡಿಯಲ್ಲಿ ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಡಿಯಲ್ಲಿ ನಿಮಗೆ ಸೋಲಾರ್ PV ಇನ್ಸ್ಟಾಲರ್ ಬಗ್ಗೆ ಮಾಹಿತಿ ಕೊಡ್ತಾರೆ, ಅಲ್ಲಿ ಕಲಿಸ್ಕೊಡ್ತಾರೆ. ಸೋಲಾರ್ ಇನ್ಸ್ಟಾಲೇಷನ್ ಹೆಂಗೆ ಮಾಡೋದು ಅಂತೇಳಿ ಕಂಪ್ಯೂಟರ್ ಸ್ಕಿಲ್ಸನ್ನು ಫ್ರೀಯಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಸ್ಪೋಕನ್ ಇಂಗ್ಲೀಷು, ಸಾಫ್ಟ್ ಸ್ಕಿಲ್ಸ್ಗೂ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಎಲ್ಲ ನಿಮಗೆ ಇರುತ್ತೆ ಕೋರ್ಸ್ ಇದು. ಇಲ್ಲಿ ನಿಮಗೆ ಫ್ರೀಯಾಗಿ ಫುಡ್ಡನ್ನು ಕೊಡ್ತಾರೆ, ಫ್ರೀ ಹಾಸ್ಟೆಲ್ ಇರುತ್ತೆ, ನಿಮಗೆ ಉಚಿತವಾಗಿ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇರುತ್ತೆ, ಆ್ಯಂಡ್ ಫ್ರೀ ಯೂನಿಫಾರ್ಮ್ ಕೊಡ್ತಾರೆ, ಆ್ಯಂಡ್ ಫ್ರೀ ಸ್ಟಡಿ ಮೆಟೀರಿಯಲ್ಸ್, ಅದರ ಜೊತೆ ಫ್ರೀ ಟ್ರೈನಿಂಗ್ಸ್ ಕಿಟ್ ಕೂಡ ಕೊಡ್ತಾರೆ. ಆ್ಯಂಡ್ ಈಗ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದಕ್ಕೆ ಮಿನಿಮಮ್ ನೀವು ಕ್ವಾಲಿಫಿಕೇಷನ್ ಏನಿರಬೇಕು ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗೋಕ್ಕೆ ಅಂದರೆ ಮಿನಿಮಮ್ ನಿಮ್ಮದು SLC ಆಗಿದ್ರೆ ಸಾಕು. ಬಟ್ ಓನ್ಲಿ ಸ್ಪೆಷಲಿ ಈ ಒಂದು ಪ್ರೋಗ್ರಾಮು ರೂರಲ್ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇರುವಂಥದ್ದು. ಸೊ ಇದು ಅರ್ಬನ್ ಕ್ಯಾಂಡಿಡೇಟ್ಸ್ಗೆ ಇಲ್ಲ, ಓನ್ಲಿ ರೂರಲ್ ಕ್ಯಾಂಡಿಡೇಟ್ಸ್ಗೆ. ಆ್ಯಂಡ್ ಇದು ಇಲ್ಲಿ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂದರೆ ನಿಮಗೆ ನಿಯರ್ KSRTC ಬಸ್ ಸ್ಟ್ಯಾಂಡ್ ಕೋಲಾರದಲ್ಲಿ ಇರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಆ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇದ್ರ ಬಗ್ಗೆ ಕೊಡ್ತಾರೆ. ಆ್ಯಂಡ್ ಈ ಒಂದು ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಡಿಯಲ್ಲಿ ನೀವು ಮಿನಿಮಮ್ SLC ಆಗಿತ್ತು ಅಂತಂದರೆ ಈ ಪ್ರೋಗ್ರಾಮಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು, ಅಂದರೆ ಜಾಯ್ನ್ ಆಗ್ಬೋದು, ಅಡ್ಮಿಷನ್ ಪಡಿಬೋದು. ಮಿನಿಮಮ್ ನಿಮ್ಮದು ಪದವಿ ಆಗಿದ್ರು ಕೂಡ ಇಟ್ಸ್ ಬೆಟರ್. ಆ್ಯಂಡ್ ವಯಸ್ಸು 17ರಿಂದ 35 ವರ್ಷದ ಒಳಗಿರಬೇಕು. ಆ್ಯಂಡ್ ಇದ್ರ ಕೋರ್ಸ್ ಡ್ಯೂರೇಷನ್ ಅಂದರೆ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ದು ನಿಮಗೆ 3 ತಿಂಗಳಿರುತ್ತೆ ಒಟ್ಟು ಅವಧಿ. ಸೊ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ. ಸ್ಥಳ ನಿಮ್ಗೆ ಹೇಳಿದ್ನಲ್ಲ ಕೋಲಾರ, ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ನಾನು. ಸೊ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ನಿಮಗೆ ಅಡ್ಮಿಷನ್ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ. ಆ್ಯಂಡ್ ಇದರಲ್ಲಿ ಕಂಪ್ಯೂಟರ್ ಕ್ಲಾಸಸ್ ಬಗ್ಗೆ, ಇಂಗ್ಲೀಷ್ ಕ್ಲಾಸಸ್ ಬಗ್ಗೆ, ಸೋಲಾರ್ ಇನ್ಸ್ಟಾಲೇಷನ್ ತರಬೇತಿ, ಆಮೇಲೆ ಉದ್ಯಮಶೀಲತೆ ಬಗ್ಗೆ ತರಬೇತಿಯನ್ನು ಕೊಡ್ತಾರೆ. ಆ್ಯಂಡ್ ಅದರ ಜೊತೆ ನಿಮಗೆ ಉಚಿತವಾಗಿ ಉಳ್ಕೊಳ್ಳೋದಕ್ಕೆ ಸೌಲಭ್ಯ ಇರುತ್ತೆ. ಸೊ ಈ ಸರ್ಟಿಫಿಕೇಟ್ ಕೋರ್ಸ್ ಇದು. ನೀವು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಪ್ರೋಗ್ರಾಮಲ್ಲಿ ಸರ್ಟಿಫಿಕೇಟ್ ತೊಗೊಂಡ್ರೆ ಮುಂದೆ ಬೇರೆ ಬೇರೆ ಕೆಲಸಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಅದರ ಜೊತೆ ನಿಮಗೆ 100% ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತಾರೆ. ಅಂದರೆ ಈ ಒಂದು ಪ್ರೋಗ್ರಾಮ್ ಅಡಿಯಲ್ಲಿ ನೀವು ಜಾಯ್ನ್ ಆಗಿ ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನೀವೇನಾದರೂ ಸಕ್ಸಸ್ಫುಲಿ 3 ಮಂತ್ಸ್ ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಿಮಗೆ 100% ಅವರೇ ಪ್ಲೇಸ್ಮೆಂಟ್ಸ್ ಮಾಡಿಕೊಡ್ತಾರೆ. ಈಗ ಆಲ್ರೆಡಿ ಹಲವಾರು ಜನ ಇದರಿಂದ ಹೆಲ್ಪನ್ನು ಪಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಯಾಕೆ ಇದೊಂದು ಹೆಲ್ಪ್ ಆಗುತ್ತೆ ಅಂತಂದರೆ ಎಷ್ಟೋ ಜನ ಪಾರ್ಟ್ ಟೈಮ್ ಕೆಲಸ ಅದು ಇದು ಅಂತೇಳಿ ತುಂಬ ಜನ ನನ್ನನ್ನು ಕೂಡ ಹಲವಾರು ಜನ ಕೇಳ್ತಾ ಇರ್ತೀರ. ಮೊದಲನೇದಾಗಿ ನಮ್ಮ ಹತ್ರ ಯಾವುದಾದ್ರೂ ಒಂದು ಸ್ಕಿಲ್ ಇರಬೇಕು. ಸ್ಕಿಲ್ ಇದ್ದರೆ ಮಾತ್ರ ಇವತ್ತು ಕೆಲಸ. ನಮ್ಮಲ್ಲಿ ಎಷ್ಟು ಸರ್ಟಿಫಿಕೇಟ್ ಇದೆ, ಎಷ್ಟು ಡಿಗ್ರಿ ಇದೆ ಯಾರು ಕೇಳಲ್ಲ. ನಿನಗೆ ಇಂಗ್ಲೀಷ್ ಬರುತ್ತಾ ಚೆನ್ನಾಗಿ ಮಾತಾಡೋಕ್ಕೆ, ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತ ಕೇಳ್ತಾರೆ. ಸೊ ಅವೆರಡೂ ಇಲ್ಲ ಅಂತಂದರೆ ನೀನು ಎಷ್ಟೇ ಡಿಗ್ರಿ ತೆಗೆದುಕೊಂಡಿದ್ರು ವೇಸ್ಟು. ಸೊ ಅದಕ್ಕೆ ಉಚಿತವಾಗಿ ನಿಮ್ಗೆ ಇಲ್ಲಿ ಎಲ್ಲನೂ ಕಲಿಸ್ಕೊಡ್ತಾರೆ. ಅಂದರೆ 3 ತಿಂಗಳು, ಈಗ ಆಲ್ರೆಡಿ 2-3 ವರ್ಷವನ್ನು ಬರೀ ನೋಟಿಫಿಕೇಶನ್ ಅಂತಾನೆ ಎಷ್ಟೋ ಜನ ಕಳೆದು ಬಿಟ್ಟಿದ್ದೀರಾ. 3 ತಿಂಗಳನ್ನ ಒಳ್ಳೆ ರೀತಿ ಉಚಿತವಾಗಿ ನಿಮಗೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ,
ಊಟದ ವ್ಯವಸ್ಥೆ ವಿತ್ ಟ್ರೈನಿಂಗ್ ಕಿಟ್ ಕೊಡ್ತಾರೆ, ಫ್ರೀ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತಾರೆ. ಇನ್ನೇನು ಬೇಕು ಹೇಳಿ, ಎಲ್ಲವನ್ನ ಪಡ್ಕೊಂಡು 3 months ಕೋರ್ಸ್ ಪಡ್ಕೊಂಡ್ರೆ ಒಳ್ಳೆ ಜಾಬ್ ಆಪರ್ಚುನಿಟಿ ಕೂಡ ಸ್ಟಾರ್ಟಿಂಗ್ ನಿಮಗೆ 16,000ದಿಂದ 30,000ವರೆಗೂ ಸ್ಯಾಲ್ರಿ ಇರುವಂಥ ಜಾಬ್ಗಳಿಗೆ ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತಾರೆ. ಸದ್ಯಕ್ಕೆ ರೂರಲ್ ಅಂದರೆ ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ಕಷ್ಟಪಡ್ತಾ ಇದ್ದೀನಿ ಕೆಲಸ ಮಾಡಬೇಕು ಅಂತ ಹುಡುಕ್ತಾ ಇರೋರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ. ದಯವಿಟ್ಟು ಬಳಸ್ಕೊಳ್ಳಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ತಿಳಿಸಿ. ಈ ರೀತಿ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ, ಸೊ ಅದಕ್ಕೆ ದಯವಿಟ್ಟು ಜಾಯಿನ್ ಆಗಿ, ಒಳ್ಳೆ ಅವಕಾಶ ಇದೆ ಅಂತ. ಯಾಕೆ ಅಂತಂದರೆ ನಾನು ಯಾವುದೇ ಒಂದು ವಿಷಯವನ್ನು ನನ್ನ ಚಾನಲಲ್ಲಿ ತಿಳಿಸ್ತೀನಿ ಅಂದರೆ ಖಂಡಿತವಾಗಿ ಅದು ನಿಮಗೆ ಹೆಲ್ಪ್ ಆಗಿರಬೇಕು. ಅಂಥ ವಿಷಯಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಆ್ಯಂಡ್ ಈ ಹಿಂದೆ ಕೂಡ ನಮ್ಮ ಸಾಧನ ಅಕಾಡೆಮಿ ಮಂಜುನಾಥ್ ಸರ್ ಕೂಡ ಕಳೆದ ವರ್ಷ ಇದ್ರ ಬಗ್ಗೆ ಮಾಹಿತಿ ತಿಳಿಸಿದ್ದಾರೆ. ಅದು ಕೂಡ ವಿಡಿಯೋ ನಾನು ಲಿಂಕನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ನೋಡಿ. ಬಟ್ ಈ ಹಿಂದೆ ITA ಮತ್ತು ಡಿಪ್ಲೊಮಾದವ್ರಿಗೆ ಮಾತ್ರ ಇತ್ತು. ಈ ವರ್ಷ ಕೋರ್ಸನ್ನು ಎಲ್ಲರಿಗೂ ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಪದವಿ ವಿತ್ SLC ಆದಂಥ ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇದೇ ತಿಂಗಳ ಕೊನೆಯಲ್ಲಿ ಅಂದರೆ 31st ಅಷ್ಟರಲ್ಲಿ ಶುರು ಆಗುತ್ತೆ. ಆದಷ್ಟು ಬೇಗ ಜಾಯಿನ್ ಆಗಿ. ಕೋಲಾರದಲ್ಲಿ ನಿಮಗೆ ಇದು ಕೋರ್ಸು ನಡೆಯುವಂಥದ್ದು, ಕ್ಲಾಸಸ್ ನಡೆಯುವಂಥದ್ದು. ಸೊ ಕ್ಲಾಸಸ್ ಹೆಂಗೆ ನಡೆಯುತ್ತೆ ಏನು ಅನ್ನೋದ್ರ ಬಗ್ಗೆ ನಿಮಗೆ ಸ್ಕ್ರೀನ್ ಮೇಲೆ ಫೋಟೋಸ್ ತೋರಿಸ್ತಾ ಇದ್ದೀನಿ. ಸೊ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಕ್ಲಾಸಸ್ಸನ್ನು ಪ್ರಾಯೋಗಿಕವಾಗಿ ಎಲ್ಲವನ್ನ ಕೂಡ ಕಲಿಸ್ಕೊಡ್ಲಾಗುತ್ತೆ. ಕಂಪ್ಲೀಟಾಗಿ ನೀವು ಈ ಕೋರ್ಸನ್ನು ಕಲ್ತ್ರಿ ಅಂತಂದರೆ, ಈ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಕಿಲ್ಲನ್ನು ಕಲ್ತ್ಕೊಂಡ್ರೆ 100% ನಿಮಗೆ ಕೆಲಸ ಸಿಗುತ್ತೆ, ನೋ ಡೌಟ್. ಸೊ ಅದಕ್ಕೆ ಆದಷ್ಟು ಯಾರಿಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗಿ ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ. ಆ್ಯಂಡ್ ವಯಸ್ಸು ನಾನು ಹೇಳಿದ್ನಲ್ಲ 17ರಿಂದ 35 ವರ್ಷದೊಳಗಿರಬೇಕು. ಸೊ ಎನಿ ಡಿಗ್ರಿ SLC ಆಗಿರಲಿ, ಡಿಗ್ರಿ ಆಗಿರಲಿ, PUC ಆಗಿರಲಿ, ಯಾವುದೇ ಒಂದು ಏನೇ ಕೋರ್ಸ್ ಓದಿದ್ರು ಕೂಡ ಪರವಾಗಿಲ್ಲ. ನಿಮಗೆ ಬೇರೆ ಬೇರೆ ರೀತಿಯಾದಂಥ ಒಂದು ಅತ್ಯುತ್ತಮವಾದಂಥ ಜ್ಞಾನ ಇಲ್ಲಿ ಸಿಗುತ್ತೆ. ಎಸ್ಪೆಷಲಿ ನೀವು ಬದುಕೋದಕ್ಕೆ ಇವತ್ತು ನೋಡಿ, ಇವತ್ತಿನ ಕಾಲಮಾನದಲ್ಲಿ ನೀವು ಬದುಕೋದಕ್ಕೆ ವಿದ್ಯೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಕೌಶಲ್ಯವನ್ನು ಖಂಡಿತವಾಗಿ ಕಲ್ತಿರ್ಬೇಕು. ಸ್ಕಿಲ್ ಇಲ್ಲ ಅಂತಂದರೆ ಎಷ್ಟೇ ಪದವಿಯನ್ನು ಪಡ್ಕೊಂಡ್ರು, ಎಷ್ಟೇ ಓದಿದ್ರು ಕೂಡ ಉಪಯೋಗ ಇಲ್ಲ. ಸೊ ಅದಕ್ಕೆ ಈ ಒಂದು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮ್ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸೊ ಇದು ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಒಂದು ಸರ್ಟಿಫಿಕೇಟ್ ಕೋರ್ಸಲ್ಲಿ ನೀವು ಮೀನ್ಸ್ ಈ ಒಂದು ಏನು ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ನಿಮಗೆ ಮುಂದೆ ಬೇರೆ ಏನಾದರೂ ಸ್ವಂತ ಉದ್ಯಮ ಮಾಡ್ತೀನಿ ಅಂದರೆ ನಿಮಗೆ ಸಬ್ಸಿಡಿ ಮೂಲಕ ಸಾಲದ ಸೌಲಭ್ಯ ಕೂಡ ಸಿಗುತ್ತೆ ಸರ್ಟಿಫಿಕೇಟ್ ಇದ್ದರೆ. ಎಷ್ಟು ಒಳ್ಳೆ ಬೆನಿಫಿಟ್ ಇದೆ. ಸೊ ಯಾರಾದರೂ ಇದರಲ್ಲಿ ಉದ್ಯಮಶೀಲತೆಯನ್ನು ಕಲ್ತ್ಕೊಂಡು ಟ್ರೈನಿಂಗಲ್ಲಿ ಕಲ್ತ್ಕೊಂಡು ಬಿಟ್ರಿ ಅಂದರೆ ನೆಕ್ಸ್ಟ್ ನೀವು ಸರ್ಟಿಫಿಕೇಟ್ ಪಡ್ಕೊಂಡ್ರೆ ನಿಮಗೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಮೂಲಕ ನೀವು ಸ್ವತಃ ಬಿಸ್ನೆಸ್ಸನ್ನು ಕೂಡ ಮಾಡ್ಬೋದು. ಒಂದೊಳ್ಳೆ ಅವಕಾಶ. ಆ್ಯಂಡ್ ಅದರ ಜೊತೆ ಇನ್ನೊಂದು ಪ್ರಮುಖವಾದದ್ದು ಅಂತಂದರೆ ನಿಮಗೆ ಈ ಒಂದು ಕೋರ್ಸಲ್ಲೇ ಕಲ್ತ್ಕೊಂಡ್ಮೇಲೆ 100% ಪ್ಲೇಸ್ಮೆಂಟ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಅದು ತುಂಬ ಹೆಲ್ಪ್ಫುಲ್ ಆಗುವಂಥದ್ದು. ಈಗ ಆಲ್ರೆಡಿ ಹಲವಾರು ಜನ ಇದರ ಮೂಲಕ ಲಾಭವನ್ನು ಪಡ್ಕೊಂಡು ಗ್ರಾಮೀಣ ಭಾಗದ ಅಭ್ಯರ್ಥಿಗಳು ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆ ಬೆಂಗಳೂರಲ್ಲಿ ಕೂಡ ಈ ಟ್ರೈನಿಂಗ್ ಪ್ರೋಗ್ರಾಮನ್ನು ಮಾಡಿದರು. ಸೊ ತುಂಬ ಜನ ಕೆಲಸದಲ್ಲಿದ್ದಾರೆ. ಸೊ ಅಲ್ಲಿ ಹೋದ್ಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಯಾರಿಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ನಾನು ಈ ಸ್ಕಿಲ್ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ 3 months ತೊಗೊಳ್ತೀನಿ ಕೋರ್ಸನ್ನು ಫ್ರೀಯಾಗಿ, ನಾನು ಕಲಿತೀನಿ ಅಂದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲೂ ಕೂಡ ನಂಬರನ್ನು ಮತ್ತು ಡೀಟೇಲ್ಸನ್ನು ಹಾಕಿರ್ತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಆ್ಯಂಡ್ ನೀವು ನನಗೆ ಕಮೆಂಟ್ ಹಾಕಿದರೂ ಕೂಡ ಕಮೆಂಟಲ್ಲೂ ಕೂಡ ನಿಮಗೆ ಅದರ ಬಗ್ಗೆ ಉತ್ತರಿಸ್ತೀನಿ. ಆದಷ್ಟು ಇಂಥ ಕೋರ್ಸ್ಗಳು ಸಿಕ್ಕಾಗ, ಈ ರೀತಿ ಪ್ರೋಗ್ರಾಮ್ಗಳಿದ್ದಾಗ ಸರ್ಕಾರದಿಂದ ಉಚಿತವಾಗಿ ಸಿಕ್ಕಾಗ ಬಳಸ್ಕೊಳ್ಳಿ. ಒಳ್ಳೆಯದಾಗಲಿ. ಧನ್ಯವಾದಗಳು.